ಹಾಯ್ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದೀರಿ ಅಂತ. ಇವತ್ತು ನಾನು ಬೆಳಗ್ಗೆ 7:30 8 ಗಂಟೆಗೆ ಲಾಕ್ ಚಾಲು ಮಾಡೀನಿ ನೋಡ್ರಿ. ಯಾಕಂದ್ರೆ ಒಳಗಿಂದೆಲ್ಲ ಮನೆ ತೊಳ್ಕೊಂಡೀನಿ. ಇವತ್ತು ಅಮಾವಾಸ್ಯೆ ಅಲ್ರಿ. ಅಮಾವಾಸ್ಯೆ ಇದ್ರೆ ಮನೆ ತೊಳೆದೊಂದು ಎಲ್ಲ ಒಟ್ಟು ಮಾಡೋ ಕೆಲಸ ವಜ್ಜೆ ಐತೆ ನೋಡ್ರಿ. ಮನೆನೂ ತೊಳ್ದೀನಿ ರೀ, ಕಾಯಿ ಸುಲ್ದೀನಿ. ನಾನು ಇನ್ನೂ ದೀಪಿನ ಆಯ್ತು ನೋಡ್ರಿ. ಕಾಯಿನೂ ಸುಲ್ದೀನಿ ರೀ, ಮನೆ ಎಲ್ಲ ಕ್ಲೀನ್ ಆಗೈತಿ. ಇನ್ನು ಬಾಂಡೆ ಅದಾವ್ರಿ, ಇನ್ನು ಮನೆಯಿಂದ ಸ್ವಲ್ಪ ಅದಾವ್ರಿ ಬಾಂಡೆ ನೋಡ್ರಿ. ಇನ್ನೂ ಸ್ವಲ್ಪ ಬಾಂಡೆ ಅದಾವು. ನಳ ಬರ್ತಾವ್ರಿ, ಇಷ್ಟು ತಿಕ್ಕೋಬೇಕು. ನಳ ನೀರು ಬರ್ತಾವು. ಅಮಾವಾಸ್ಯೆ ಅಲ್ರಿ ಇವತ್ತು, ನೀರು ಏನು ಬರ್ತಾವು ಅಂತ ಖಾಲಿ ಮಾಡಿಟ್ಟೀನಿ ರೀ. ಇವಾಗ ಪಡ್ಸಾಲಿ ಅಡುಗೆ ಮನೆ ತೊಳಿಬೇಕು ನೋಡ್ರಿ. ನಾನು ನೀರು ಬಂದವು ರೀ, ಒಂದಿಷ್ಟು ಕುಡಿಯೋಕೆ ತುಂಬ್ಕೊಂಡೀನಿ ರೀ. ಕುಡಿ ಸಿಕ್ಕು ಅವಿಷ್ಟು ಬಾಂಡೆ ತಿಕ್ಕೊಂಡು. ಬಾಂಡೆ ಭಾಳ ಇದ್ದಿಲ್ಲ ರೀ. ಇಲ್ಲೇ ನೀರು ಕಾಸಕ್ಕೆ ಗುಂಡಿಗೆ ತುಂಬಿಟ್ಟೀನಿ ರೀ. ನೀರು ಒಲೆ ಹಚ್ಬೇಕು. ಇವಾಗ ನೋಡ್ರಿ, ಇದೊಂದು ಹೊರಗಿಂದು ಕಸ ಗುಡಿಸಿ ಎಲ್ಲ ಇದು ಕಾಯಿ ಸುಲಿದಿದ್ದೆಲ್ಲ ಹಂಗೆ ಇದ್ವಲ್ರಿ, ಅದನ್ನು ಕಸ ಗುಡಿಸಿ ಪರ್ಶಿ ಒರ್ಸಾಕತ್ತೀನಿ ನೋಡ್ರಿ. ಯಾಕಂದ್ರೆ ಟೈಮ್ಸ್ ಪರಿಶ ಅಲ್ರಿ, ಇದು ಮಿನುಜಿ ಪರಿಶಲ್ಲ. ಈ ಥರ ಸಾಬೂನು ಪುಡಿ ಹಾಕಿ ತಿಕ್ಕೇರಿ ಇವಾಗ ಮ್ಯಾಗ ಒರ್ಸಾಕತ್ತೀನಿ ನೋಡ್ರಿ. ಒರೆಸಿ ನೀರು ಒಲೆ ಹಚ್ತೀನಿ ರೀ. ನೀರು ಒಲೆ ಹಚ್ಚಿ ಏನೇನು ಕೆಲಸ ಮಾಡೋದು ನೋಡ್ಕೊತೀನಿ ನೋಡ್ರಿ. ಮೊದಲ ಪರ್ಶಿ ಒರ್ಸ್ಕೊತೀನಿ ರೀ. ಯಾಕಂದ್ರೆ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕಲ್ರಿ ಪರ್ಶಿ. ಸ್ವಚ್ಛಗೆ ಒರೆಸ್ಕೊಂಡ್ರೆ ಅಮಾವಾಸ್ಯೆ ಬಂತಂದ್ರೆ ಅಮಾವಾಸ್ಯೆ ಉನಿ ವಾರಗಳು ಪರ್ಶಿ ಒರ್ಸೋದ ನೋಡ್ರಿ. ಒರೆಸ್ಲೇಬೇಕು ರೀ. ಒರೆಸ್ಲಿಕ್ಕೆ ನಡೆದಿಲ್ಲ ನೋಡ್ರಿ ಪರ್ಶಿಗಳು. ಅದ್ರಾಗ ಮಿನುಚಿ ಬಂಡಿ ಭಾಳ ಹೊಲಸಾಗಿರ್ತಾವೆ ನೋಡ್ರಿ. ಟೈಲ್ಸರ ದಿನ ಒರೆಸ್ತೀವಿ ರೀ. ನಾ ಮಿನುಚಿ ಬಂಡಿ ಏನು ಮಾಡ್ತೀನಿ ರೀ, ಆಯ್ತಾರ ಶನಿವಾರ ಅಟ್ಟೆ ಒರೆಸ್ತೀನಿ ನೋಡ್ರಿ. ವಾರದ ದಿನ ಅಷ್ಟೇ ರೀ. ಇಲ್ಲಿ ನೋಡ್ರಿ ಇವಾಗ ಅಲ್ಲಿಗೆ ಲಾಕ್ ಬಂದ್ ಮಾಡಿ ನೀರು ಒಲೆ ಹಚ್ಚಿ ಜಳಕ ಮಾಡಿ ಮಕ್ಕಳು ಜಳಕ ಮಾಡಿಸಿ ಇವಾಗ ಪೂಜೆಗೆ ಎಡೆ ಮಾಡಾಕತ್ತೀನಿ ನೋಡ್ರಿ. 4 ಎಡೆ ಮಾಡೀನಿ ರೀ. 4 ಎಡೆ ಅಯ್ಯ ದೇವ್ರಿಗೆ ಅಂತೇಳಿ ತೋರಿಸ್ತೀನಿ ಬರ್ರಿ. 1 ಎಡೆ ಬೀರಪ್ಪ ಮುತ್ಯ ನೋಡ್ರಿ, ಇನ್ನೊಂದು ಎಡೆ ಜಗಲಿಗೆ ರೀ, 1 ಎಡೆ ರಾಟಿಗೆ, 1 ಎಡೆ ಬಟ್ಟೆ ಅರ್ಬಿ ನೋಡ್ರಿ. ವ್ಯಾಪಾರ ಮಾಡ್ತೀವಲ್ಲ ಅದಕ್ಕೆ ರೀ. ಯಾಕಂದ್ರೆ ಅದು ನಮ್ಗೆ ಅನ್ನ ಒಂದು ತನ ಹಾಕೋತ್ತಂದ್ರೆ ಅದಕ್ಕೂ ನಾವು ತಿಂಗಳಿಗೊಮ್ಮೆ ಒಂದು ಕಾಯಿ ಹೊಡೆದು ಪೂಜೆ ಮಾಡ್ತೀನಿ ರೀ. ನಾನು ಲಕ್ಷ್ಮಿ ಅಲ್ರಿ, ಆಕಿನೂ ಮನ್ಯಾಗ ಲಕ್ಷ್ಮಿ ಇದು ಲಕ್ಷ್ಮಿ ರೀ. ಮತ್ತು ಜಗಲಿಗೂ ಪೂಜೆ ಮಾಡಿ ಕಾಯಿ ಹೊಡೆದು ನೋಡ್ರಿ, ಎಡೆ ಹಿಡಿದು. ಇನ್ನು ಹೊರಗೂ ಕಾಯಿ ಹೊಡಿತೀನಿ ರೀ. ಹೊರಗೂ ಹೋಗಿ ಇಲ್ಲಿ ಎಡೆ ಹಿಡ್ದೀನಿ ನೋಡ್ರಿ. ಅಷ್ಟೇ ಇಲ್ಲ ರಾಟಿಗೆ ಕಾಯಿ ಹೊಡೆದ್ರೆ 3 ಆತಾವ ಅಂತೇಳಿ ರಾಟಿಗೆ ಎಡೆ ಹಿಡ್ದೀನಿ ರೀ ಅಷ್ಟೇ. ಬಟ್ಟೆಗೆ ಏನೈತಿ ಎಡೆನೂ ಹಿಡ್ದೀನಿ, ಕಾಯಿನೂ ಹೊಡ್ದೀನಿ ರೀ. ಶಿವಕುಮಾರ್ ಚಾ ಮಾಡಾಕತ್ತಾನ ನೋಡ್ರಿ. ಅವು ಒಳ್ಳೇದಲ್ಲ ಅಂತೇಳಿ ಚಾ ಮಾಡಾಕತ್ತಾನ ನೋಡ್ರಿ ಅವ. ಇವಾಗ ಇಲ್ಲಿ ಬಟ್ಟೆ ಪೂಜೆನೂ ಮುಗ್ದೈತೆ ರೀ. ನೋಡ್ರಿ ಶ್ರಾವಣಿ ದೇವ್ರಿಗೆ ಅಡ್ಡಾಡಕತ್ತಾಳ ನೋಡ್ರಿ. ನಮ್ಮ ಶ್ರಾವಣಿ ಅರ್ಧಕ್ಕರ್ಧ ಕೆಲಸ ಬಿಡಿಸ್ತಾ ಅಂತ ಹೇಳ್ಬೋದು ರೀ. ಇವತ್ತು ಎದ್ದುಗಾನೆ ಬೆಳಗ್ಗೆನೇ ರೇಷನ್ ಚೀಟಿ ಮಾಡಾಕತ್ತಿದ್ರಿ. ಹೋಗಿ ರೇಷನ್ ಚೀಟಿ ಮಾಡ್ಸ್ಕೊಂಬಂದಾಳ್ರಿ. ಒಂದು ಕೆಲಸ ಹೇಳಿದ್ರೆ ಒಲ್ಲೆ ಅನ್ನಲ್ರಿ, ಎಲ್ಲ ಕೆಲಸ ಮಾಡ್ತಾಳೆ ನೋಡ್ರಿ. ನಾನು ಹಂಗೆ ಪೂಜೆ ಮಾಡಿ ಇಷ್ಟು ಬಟ್ಟೆ ಒಗೆದಾಕಿ ಇಷ್ಟು ಬಾಂಡೆ ತಿಕ್ಕೊಂಡೀನಿ ರೀ. ಯಾಕಂದ್ರೆ ಕುರ್ಡಿಗೆ ತುಂಬಕ್ಕೆ ಗುಂಡಿ ಬೇಕಲ್ರಿ. ತಿಕ್ಕಿಟ್ಟಿನಿ ರೀ. ಹೊಲಸಾಗಿದ್ದವು ಡಬ್ಬಿಗಳು ಗುಂಡಿಗಳು ಅಷ್ಟು ತಿಕ್ಕಿ ನೋಡ್ರಿ. ಅವನ್ನ ಬಟ್ಟೆನೂ ಒಗೆದೀನಿ ರೀ. ಈ ಕಡೆ ಶ್ರಾವಣಿ ತಿರಿ ಟೈಮ್ 12 12:30 ಆಗಿ ಬಂದೈತ್ರಿ. ಶ್ರಾವಣಿ ಪುರಿ ಮಾಡಂದಾಳ. ಹಿಟ್ಟು ನಾದಿಟ್ಟಿ ನೋಡ್ರಿ ಇಲ್ಲಿ ಪುರಿಯಕ್ಕೆ. ಬರ್ರಿ ಇವಾಗ ಇಷ್ಟು ಕಾಯಿ ಒಳಕಿ ಮಳೆ ಮ್ಯಾಗ ಇಟ್ಟು ಬರ್ತೀನಿ ರೀ ಹೋಗಿ. ಯಾಕಂದ್ರೆ ಬಿಸಿಲು ಐತ್ರಿ. ಈಗ ಬಿಸಿಲಿಗೆ ಒಣಗ್ತಾವೆ ನೋಡ್ರಿ. ಬಿಸಿಲಿಗೆ ಸರಿಸಿದೆ, ಇಲ್ಲೇ ಬಿಸಿಲಿಗೆ ಇಟ್ಟು ನೋಡ್ರಿ. ಕುರುಡಿಗೆ ಹಾಕ್ಯಾರಿ ನಮ್ಮ ಮನೆ ಮಗ್ಗಲ್ದವ್ರು. ನಾಳೆಗೆ ಹಾಕ್ತೀನಿ ರೀ. ಹಂಗೆ ಅಂಗನವಾಡಿಯಾಗ ಏನೋ ಸಾಲು ಸುಟ್ಟಿ ಐತಲ್ರಿ. ಇವಾಗ ನಮ್ಮ ಶ್ರವಣ್ ಕುಮಾರ್ಗೆ ರೇಷನ್ ಕೊಡ್ತೀನಿ ಬರ್ರಿ ಅಂದರು. ನಾನು ಹೋಗ್ಲಿಲ್ಲ ರೀ. ಒಬ್ಬಾಕಿ ಅಕ್ಕನ ಕೈಯಾಗ ಕೊಟ್ಟೆ. ಅನ್ನ ಕಿಚಡಿ 3 ವರ್ಷದಿಂದ 6 ವರ್ಷ ಅಂತ ಕೊಟ್ಟಾರ ನೋಡ್ರಿ. ಅಕ್ಕಿ ರವೆ ಒಂದು 4 ತತ್ತಿ ಇವಿಷ್ಟು ಕೊಟ್ಟಾರ ನೋಡ್ರಿ. ತತ್ತಿ ಎಲ್ಲ ಕೆಟ್ಟಿರ್ತಾವೆ ರೀ, ನಾವೇನು ತಿನ್ನಲ್ಲ. ಗುಳುಂಗ್ ಅಂತ ನೋಡ್ರಿ. ಈಗ ಸಲನೂ ಕೆಟ್ಟಿದ್ದು ರೀ, ಈ ಸಲನೂ ಕೆಟ್ಟಿರ್ತಾವೆ, ನಾವೇನು ತಿನ್ನಲ್ಲ ನೋಡ್ರಿ. ಹಂಗೆ ಚೆಲ್ಲದ. ಇಲ್ಲಿ ಶೇಂಗಾ ಹುರ್ಕೊಳಕತ್ತೀನಿ ನೋಡ್ರಿ. ಚಟ್ನಿ ಮಾಡಿದ್ರೆ ಆತಂತೇಳಿ. ಪುರಿ ಮಾಡು ಚಟ್ನಿ ಮಾಡಂದಾಳ್ರಿ. ನಾನು ಇದ್ರ ಚಟ್ನಿ ಮಾಡ್ಬೇಕಂದೇನಿ ರೀ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಲ್ಲಿ ನೋಡ್ರಿ. ಅದ್ರ ಸಲುವಾಗಿ ನಾನು ಏನು ಮಾಡಿದ್ದೀನಿ ರೀ, ಶೇಂಗಾ ಚಟ್ನಿ ಮಾಡಿ ಪುರಿ ಮಾಡಾಕತ್ತೀನಿ ನೋಡ್ರಿ. ಇಲ್ಲೇ ಮಧ್ಯಾಹ್ನ ಉಣ್ಣಾಕೆ ಬರ್ತಾಳ್ರಿ ಅಕ್ಕಿ. ಅವ್ರಿಗೆ ಸ್ವಲ್ಪ ಎಣ್ಣೆ ಹಾಕೀನಿ ರೀ. ಮೊನ್ನೆ ಹಪ್ಳ ಕರ್ದಿದ್ದು ಏನಿತ್ತು ಸ್ವಲ್ಪ ಎಣ್ಣೆ ಹಾಕಿ ಪುರಿ ಮಾಡ್ತೀನಿ ರೀ ಅವ್ರ ಪೂರ್ತಿಯಾಕ. ನಾನೇನೈತಿ ಚಪಾತಿ ಮಾಡ್ಕೊಂಬಿಡ್ತೀನಿ ರೀ. ಯಾಕಂದ್ರೆ ಪುರಿ ಅವ್ರ ಪೂರ್ತಿಯಾಕ ರೀ. ನನಗೇನು ಪುರಿ ಅಷ್ಟು ನನಗೆ ಪುರಿ ಹೋಗಲ್ಲ ರೀ. ಅದಕ್ಕೆ ನಾ ಪುರಿ ಭಾಳ ಮಾಡೋಕೆ ಹೋಗಲ್ಲ. ನಮ್ಮ ಶ್ರಾವಣಿ ಭಾಳ ಜೀವ ರೀ ಪುರಿಯಕ್ಕೆ. ಅದಕ್ಕೆ ಮಾಡಿ ಮಮ್ಮಿ ಅಂತ ಹೇಳಿದ್ರಿ. ಮಾಡೀನಿ. ಎಷ್ಟು ಚಂದ ಉಬ್ಬಿ ಬರಾಕತ್ತಾನ ನೋಡ್ರಿ. ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿ ನೋಡ್ರಿ. ನಾನು ಪುರಿ ಮಾಡಿದ್ರೆ ಇದೇ ಥರ ಮಾಡ್ತೀನಿ ರೀ. ನಾನು
ಮಸ್ತ್ ಹೋಟೆಲ್ ಸ್ಟೈಲಲ್ಲಿ ಬರ್ತಾವೆ ನೋಡಿರಿ. ಪೂರಿ ಚಂದ ಬರ್ತಾವೆ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಬೇಕ್ರಿ. ಬರೀ ಮೈದಾ ಹಿಟ್ಟಾರ ಅಷ್ಟೊಂದು ಚಲೋ ಅಲ್ರಿ. ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡಕ್ಕೂ ಮಿಕ್ಸ್ ಮಾಡಿಬಿಟ್ರೆ ಭಾಳ ಚಲೋ ನೋಡಿರಿ. ನಾನು ನೋಡಿರಿ ನಾ ಕೆಲಸ ಮುಗಿಯವಲ್ಲ ನೋಡಿರಿ. ಒಂದಕ್ಕೆ ಬಿಡೋಣ ಒಂದು ಕೆಲಸ ಮಾಡಿದೆ ಇದಿಟ್ಟು ಪೂರಿ ಹಿಟ್ಟು ಮಾಡಿ ಟೈಮು 1 ಗಂಟೆ ಆಗೈತೆ ರೀ. ಇವಾಗ ಇದಿಟ್ಟು ಅಡುಗೆ ಮಾಡ್ಕೊಂಡು ತಲೆ ಬಿಲಿ ಇಕ್ಕೊತೀನಿ ರೀ. ಇಕ್ಕೊಂಡು ನಾನು ಮತ್ತೆ ಸಿಗ್ತೀನಿ ರೀ ನಿಮಗೆ. ಯಾಕಂದ್ರೆ ಶ್ರಾವಣಿ ಉಣ್ಣಾಕೆ ಬರ್ತಾವೆ ನೋಡ್ರಿ. ಪೂರಿ ಯಾವ ಥರ ಬಂದಿದ್ದು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಇವತ್ತು ಅಮಾವಾಸ್ಯೆ ಅಲ್ರಿ, ರೊಟ್ಟಿ ಮಾಡಲ್ಲ. ಆಕೆ ಮನೆ ಸುಟ್ಟಾತ್ರಿ ಪೂರಿ ಅನ್ನಕತ್ತಾಳ. ನಾನೇ ಮಾಡಿದ್ದಿಲ್ಲ ನೋಡ್ರಿ. ಇಷ್ಟು ಪೂರಿ ಮಾಡಿದ್ದೀನಿ ರೀ. ಇಷ್ಟು ಚಪಾತಿ ಮಾಡ್ತೀನಿ ನೋಡಿರಿ. ಇವಾಗ ಶ್ರವಣಕುಮಾರ ಶ್ರವಣಿಗೂ ಆತವ್ರಿ ಸಾಕು 8 ಪೂರಿ ಆಗ್ಯಾವ್ರಿ. ಅವ್ರು ಉಣ್ಣಾಕತ್ತಾರ ನೋಡಿರಿ. ಶ್ರವಣಿಗೆ ಹಾಕಿ ಕೊಟ್ಟಿನಿ ಉಣ್ಣಾಕ. ಇನ್ನೊಂದೆರಡು ಉಳ್ದ ನೋಡಿರಿ. ಉಣ್ಣಾಕತ್ತಾನ ರೀ ಶ್ರವಣಕುಮಾರ. ಶ್ರವಣಿನ ಉಣ್ಣಾಕತ್ತ ನೋಡ್ರಿ ಸಾಲಿನಿಂದ ಬಂದು. ಈಗ ನಾ ಚಪಾತಿ ಮಾಡ್ಕೊಂಡಿ ನೋಡಿರಿ ಉಣ್ಣಾಕ. ನಾನು ಊಟ ಮಾಡ್ತೀನಿ ರೀ. ಹಸುವಾಗೈತಿ. ಮುಂಜಾನೆ ಶಾವ್ಗೆ ಹಾಕಿದ್ದೆ ಮತ್ತು ಅದನ್ನು ಇಟ್ಟು ಮುಗಿಸಿ ಊಟ ಆತ್ರಿ ನೋಡಿರಿ. ಗಿಡ ಎತ್ತಿಟ್ಟಿವಿ. ಸ್ವಚ್ಛಗೆ ಕಸ ಹೊಡೆದಿದ್ದೆ. ನಾನು ಒಟ್ಟು ಏನೋ ಮನೆ ತುಂಬ ಸಾಮಾನು ಇರಬಾರ್ದು ರೀ. ಹೊಲಸು ಇರಬಾರ್ದು, ಒಂದು ಮುಸುರು ಇರಬಾರ್ದು ರೀ ನನಗೆ. ಹಂಗಂದ್ರೆ ಬೇಷ್ ನೋಡಿರಿ ನನಗೆ. ನೋಡಿರಿ ಇಲ್ಲೇ ಮಳೆ ಗಾಳಿ ಇದ್ದಿತ್ತು. ನಾ ಹಪ್ಳ ಕೂಡಿ ಏನು ಮಳೆ ಮ್ಯಾಗ ಇಟ್ಟಿದ್ನಲ್ಲ ರೀ, ತೊಗೊಂಡು ಹೋಗಕ್ಕೆ ಬಂದೀನಿ ನೋಡಿರಿ. ಎಲ್ಲ ತೊಗೊಂಡು ತಳಕ್ಕೆ ಇಟ್ಟೀನಿ ರೀ. ಒಂದಿಷ್ಟು ಗಾಳಿ ಹಾಗೆ ಕುಂತಿದ್ದು ನೋಡಿರಿ. ಇವತ್ತು ಅಮಾವಾಸ್ಯೆ ಅಲ್ರಿ, ನಾ ಕಾಲೇನೇ ಅದೀನಿ ನೋಡಿರಿ. ಏನೂ ಮಾಡಿಲ್ಲ. ಯಾಕಂದ್ರೆ ಎಲ್ಲ ಚಪಾತಿ ಮಾಡಿ ಪೂರಿ ಮಾಡಿ ಊಟ ಮಾಡಿ ಮುಕ್ಕೊಂಬಿಟ್ಟೀನಿ ರೀ. ಒಮ್ಮೆ 5:30ಗೆ ಎಚ್ಚರಾಗೈತಿ ನೋಡಿರಿ. ಮೆಷಿನಾಗ ಎದ್ದಿದ್ನಲ್ಲ ರೀ. 5:30ಗೆ ಎಚ್ಚರಾಗೈತಿ. ಎದ್ದು ಅಷ್ಟು ಪ್ಯಾನ್ ಹೊಲಸಾಗಿತ್ತು ರೀ ಭಾಳ. ಅಷ್ಟು ಉಚ್ಚಿ ಒಂದು ತಿಕ್ಕಿ ಸ್ವಚ್ಛ ಮಾಡಿ ಅದಕ್ಕೆ ಇವಾಗ ಮಾರಿ ತೊಗೊಂಡು ಮಳೆ ಮ್ಯಾಗ ಬಂದೀನಿ ರೀ. ಇಷ್ಟು ಹಪ್ಪಳ ಹೋಗಿ ತುಂಬಿಡ್ತೀನಿ ರೀ. ತುಂಬಿಟ್ಟು ಇವಾಗ ದೀಪ ಹಚ್ಚಿ ಅಡುಗೆ ಮಾಡ್ಬೇಕು ನೋಡಿರಿ. ಮಳೆ ಗಾಳಿ ಇರ್ತೈತೆ ರೀ. ಎಷ್ಟು ಚಂದ ಗಾಳಿ ಬಿಟ್ಟೈತೆ ನೋಡಿರಿ ಮಳೆ ಮ್ಯಾಗ. ತುಂಬಾ ಸಪೋರ್ಟ್ ಮಾಡಾಕತ್ತೀರಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ. ತುಂಬಾ ಒಳ್ಳೆ ಕಮೆಂಟ್ ಹಾಕ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ನೋಡಿರಿ. ಧನ್ಯವಾದಗಳು ನಿಮ್ಗೆ. ನನಗೆ ಇಂಗ್ಲೀಷು ಕರೆಕ್ಟಾಗಿ ಅಷ್ಟೊಂದು ಇಂಗ್ಲೀಷ್ ಸರಿಯಾಗಿ ಬರಲ್ಲ ರೀ. ಒಂದಿಷ್ಟು ಕನ್ನಡದಾಗ ಕಮೆಂಟ್ ಹಾಕ್ರಿ ನೀವು. ಅಷ್ಟೊಂದು ಏನೂ ಇಂಗ್ಲೀಷ್ ಬರಲ್ಲ. ಅಷ್ಟು ಆಡ್ರಾಗನೇ ನಾನು ಯೂಟ್ಯೂಬು ಹಂಗೆ ಒಬ್ರು ಹೇಳಿಂತ ತಿಳ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮಾಡಾಕತ್ತೀನಿ. ಅದು ಸಪೋರ್ಟ್ ಮಾಡಾಕತ್ತೀರಿ. ನನಗೆ ಅದೇ ಒಂದು ಖುಷಿ ನೋಡಿರಿ. ಚಂದ ಗಾಳಿ ಬಿಟ್ಟೈತಿ. ಕಳ್ಯಾಕೆ ಹೋಗೋಕ್ಕೆ ಮನಸ್ಸಾಗವಲ್ಲ ನೋಡಿರಿ. ಏನು ಮಾಡ್ತೀವಿ. ಇವತ್ತು ನಾನು ಪ್ಯಾನ್ ಉಟ್ಟು ಕ್ಲೀನಿಂಗ್ ಮಾಡಿದ್ದೇನೆ ರೀ. ಬಿಳಿ ಪ್ಯಾನ್ ಇತ್ತಲ್ರಿ, ಅದು ಎಲ್ಲ ಹೊಲಸಾಗಿತ್ತು ರೀ ಭಾಳ. ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿದೆ. ನಮ್ಮ ಶ್ರವಣಿ ಹಪ್ಪಳ ತುಂಬಾಕ ರೆಡಿ ಮಾಡಾಕತ್ತ. ಇಷ್ಟು ದಾರ ಸಿಕ್ಕೋಯ್ತು ನೋಡಿರಿ ಪ್ಯಾನು. ನಾ ಈ ಕಡೆ ಹೊಲಿದ್ರೆ ಆ ಕಡೆ ಪ್ಯಾನ್ ಹಚ್ಚೋದು. ಅದ್ರ ಸಲುವಾಗಿ ದಾರ ಭಾಳ ಸಿಕ್ಕೊಂಡಿತ್ತು. ಈಗ ಗುಂಡಿಗೆ ತುಂಬ್ತೀನಿ ರೀ ಹಪ್ಪಳ. ದೀಪ ಐತೆ ಅಂತ ಪ್ಯಾನ್ ಹಚ್ಚಿ ನೋಡಿರಿ. ಇವನ್ನ ಡಬ್ಬಿ ಹಾಕ್ಕೊತೀನಿ ರೀ ಕುರುಡಿಗೆ. ಯಾಕಂದ್ರೆ ನಾಳೆ ಇವೇ 2 ಶೇರ್ ಮಾಡಿ ಡಬ್ಬಿ ಹಿಡಿತೈತೆ ನೋಡಿರಿ ಇದು. ಇವಾಗ ಇದಕ್ಕೆ ಹಪ್ಪಳ ಹಾಕ್ಕೊತೀನಿ ನೋಡಿರಿ. ಕುರುಡಿ ಚಲೋ ಆಗ್ಯಾವ ರೀ. ಮಸ್ತ್ ಬೆಳಗುನಾಗ್ಯಾವ. ನಾಳೆ ನೋಡೋಣ ರೀ ಕುರುಡಿ ರೆಸಿಪಿ. ನಾಳೆ 2 ಶೇರ್ ಇಟ್ಟಲ್ಲ, ಬೇಕಾದ್ರೆ ಕುರುಡಿ ರೆಸಿಪಿನ ಹಾಕ್ತೀನಿ ರೀ. ಶೇರ್ ಮಾಡ್ತೀನಿ. ನೀವು ಕಲೀರಿ. ಕಲಿತು ಹಾಕ್ರಿ ನೀವು. ಮಸ್ತ್ ಮಾಡಿರಿ. ಹಪ್ಪಳ ಮಾತ್ರ ಭಾರಿ ಆಗ್ಯಾವ ನೋಡಿರಿ. ಎಡ್ಡು ಪುಟ್ಟಿ ಹಿಡಿತಾವೆ ಗೊತ್ತಿಲ್ಲ. ಆದ್ರೆ ಈ ದೊಡ್ಡ ಪುಟ್ಟಿ ಒಂದು ಅರ್ಧ ಹಿಡಿತಿರ್ಬೇಕು ರೀ. ಇನ್ನೊಂದು ₹1ದಾಗ 4 ಉಳಿತೈತಿ ನೋಡಿರಿ. ಯಾಕಂದ್ರೆ ಅಮಾವಾಸ್ಯೆ ಇವತ್ತು ನಂದು ಹೊಲಿದಿಲ್ಲ ಅಂತೇಳಿ ಪ್ಯಾನ್ ಹೊಸನತ್ರಿ. ಇವತ್ತು ಇವೆಲ್ಲ ತುಂಬಿಡೋದು ಎಲ್ಲ ಮುಗಿತೈತಿ ರೀ. ನಾಳೆಗೆ ಅವಿಷ್ಟು